ಹಲೋ ಗಾಯ್ಸ್, ಇವತ್ತು ನಾವು ಮಾಡ್ತಾಯಿದ್ದೀವಿ 6 ತಿಂಗಳ ನಂತರ ಮಕ್ಕಳಿಗೆ ರಾಗಿ ಸರಿ ಮನೆಯಲ್ಲೇ ಹೇಗೆ ಆರೋಗ್ಯಕರವಾಗಿ ಮಾಡೋದು ಅಂತ ನೋಡಿ. ಇಲ್ಲಿ ನಾವು ಫಸ್ಟು ರಾಗಿನ ಕ್ಲೀನಾಗಿ 2-3 ಸತಿ ವಾಶ್ ಮಾಡಿಕೊಂಡು ಈ ರೀತಿ ಶೋಧಿಸ್ಕೋಬೇಕು. ಸೊ ಹಾಗೆ ಶೋಧಿಸ್ಕೊಂಡ್ರೆ ಅದರಲ್ಲಿರೋಂಥ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಕೆಳಗಡೆ ಹೋಗುತ್ತೆ. ಹಾಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಪಂಚೆ ಅಥವಾ ಏನಾದರೂ ಪ್ಯೂರ್ ಕಾಟನ್ನಲ್ಲಿ ಈ ರೀತಿ ಹಾರಾಕಬೇಕು. ಮನೆ ಒಳಗಡೆ ಹಾರಾಕಿ, ಬಿಸಿಲಿಗೆ ಬೇಡ, ನೆರಳಲ್ಲೇ ಚೆನ್ನಾಗಿ 1 ದಿನ ಅಥವಾ 2 ದಿನ ಆರಬೇಕು. ನೋಡಿ ಈ ರೀತಿ ಚೆನ್ನಾಗಿ ಆರಬೇಕು ಅದು. ಸೊ ಈ ರೀತಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಚಿಕ್ಕ ಬಟ್ಲಲ್ಲಿ 1 ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನ ಇಡಿ, ಅದು ಕುದಿಯೋಕ್ಕೆ ಬಿಡಬೇಕು. ಸೊ ಇಲ್ಲಿ ನಾವು ರಾಗಿ ಹಿಟ್ಟನ್ನ ನಾವು ಜರಡಿ ಮಾಡ್ಕೊತಾ ಇದ್ದೀವಿ. ಅರಿಶಿನ ಜರಡಿ ಮಾಡ್ತೀವಲ್ಲ, ಆ ಜರಡಿ ಮಾಡಿಕೊಂಡ್ರೆ ನೈಸ್ ಪೌಡ್ರು ಬರುತ್ತೆ. ಸೊ ಜರಡಿ ಮಾಡ್ಕೊಂಡಂತಹ ಪೌಡರ್ನ ನಾವು 2 ಸ್ಪೂನು ಅರ್ಧ ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕದ್ರಕೋಬೇಕು. ಸೊ ಈ ಕಡೆ ನಾವು ಅರ್ಧ ಗ್ಲಾಸ್ ನೀರು ಇಟ್ಟಿದ್ವಲ್ಲ ಪಾತ್ರೆಯಲ್ಲಿ, ಅದು ಕುದೀತಾ ಇರುತ್ತೆ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ 1 ಸ್ಪೂನ್ ತುಪ್ಪ, ಇಷ್ಟು ಹಾಕಿ ಕುದಿಯೋಕ್ಕೆ ಬಿಡೋಣ. ಸೊ ಈ ಕುದೀತಾ ಇರೋ ನೀರಿಗೆ ನಾವು ಕದ್ರಕೊಂಡಿದ್ದೀವಲ್ಲ ರಾಗಿ ಸರಿದು ಇಟ್ಟು, ಒಂದು ಅರ್ಧ ಗ್ಲಾಸ್ಗೆ ನೀರು ಹಾಕಿ ಕದ್ರಕೊಂಡಿದ್ದೀವಿ. ಸೊ ಅದನ್ನು ಹಾಕಿ ಗಂಟಿಲ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸಿ. ಸೊ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ಆ ಮಗು ಬಾಯಿಗೆ ಗುಳುಮಂತ ಹೋಗಬೇಕು, ಮಗು ಗಂಟ್ಲಿಗೆ ಸಿಗಾಕೋಬಾರ್ದು. ಆ ರೀತಿ ಚೆನ್ನಾಗಿ ಮೆತ್ತಗೆ ಆಗುತ್ತೆ. ಮುದ್ದೆ ಇರುತ್ತಲ್ಲ, ಮುದ್ದೆಗಿಂತ ಸಾಫ್ಟಾಗಿ ಆಗೋ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಈ ರೀತಿ ಚೆನ್ನಾಗಿ ಕದರಿ ಮೀಡಿಯಮ್ ಫ್ಲೇಮಲ್ಲಿ ತಿರುತ್ತಾನೇ ಇರಿ, ಸಿಯಕ್ಕೆ ಬಿಡಬೇಡಿ. ನೋಡಿ ಈ ರೀತಿ ತಿರುತ್ತಾನೇ ಇದ್ದರೆ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ. 1 ಗ್ಲಾಸ್ ನೀರು ತಗೊಳ್ಳಿ, ಅರ್ಧ ಗ್ಲಾಸ್ ನೀರು ಪಾತ್ರೆಗೆ ಹಾಕಿ ಕುದಿಯೋಕ್ಕೆ ಬಿಡಿ. ಅರ್ಧ ಗ್ಲಾಸ್ ನೀರಿಗೆ 2 ಸ್ಪೂನ್ ರಾಗಿ ಹಿಟ್ಟನ್ನ ಶೋಧಿಸ್ಕೊಂಡು ಅಥವಾ ಜರಡಿ ಇಟ್ಕೊಂಡಿರೋ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕದರಿ ಅದನ್ನು ಹಾಕಿ. ಸೊ 1 ಗ್ಲಾಸ್ ನೀರಾಗುತ್ತೆ ಕರೆಕ್ಟಾಗಿ. ನೋಡಿ ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇದು ನಾವಿವಾಗಿಲ್ಲಿ ಒಂದು ತಣ್ಣೀರನ್ನ ತಟ್ಟೆಗೆ ಹಾಕಿ ಬಿಟ್ಟಿದ್ದೀವಿ, ಅದಕ್ಕೆ ನಾವು ಇಟ್ಟಿದ್ದೀವಿ. ಸೊ ಇದು ತಣ್ಣಗಾಗಲಿ. ಸೊ ಇದನ್ನು ನೀವು ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.